ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಬಹುಶಃ ಸಮಾಜಕ್ಕೆ ಸಂದೇಶ ಕೊಡುವಂಥ ಶೋವನ ಅಥವಾ ಸಮಾಜದಲ್ಲಿ ಈ ರೀತಿಯೂ ಕೂಡ ಇರ್ತಾರೆ ಅಂತ ಹೇಳಿ ತೋರಿಸುವಂಥ ಶೋನ ಅನ್ನುವಂಥದ್ದು ಅರ್ಥವಾಗದಂತಹ ಪ್ರಶ್ನೆಯಾಗಿದೆ. ಅದರಲ್ಲೂ ಕೂಡ ಈ ಲಾಯರ್ ಜಗದೀಶ್ ಅಂತ ಹೇಳಿ ಏನು ಕರೆಸ್ಕೊಳ್ತಾ ಇದ್ದಾನೆ ನೋಡಿ, ಈ ಫೇಕ್ ಲಾಯರು, ಈತನ ಬಗ್ಗೆ ಈಗ ಒಂದಷ್ಟು ಅಸಮಾಧಾನಗಳು ಹೊರಗಡೆ ಭಾರಿ ಚರ್ಚೆ ಆಗ್ತಿದ್ದಾವೆ. ಈತ ಬಳಕೆ ಮಾಡ್ತಿರುವಂಥ ಪದಗಳು, ಈತ ವರ್ತನೆ ಮಾಡ್ತಿರುವಂಥ ರೀತಿಯ ಬಗ್ಗೆ ಸಹಜವಾಗಿ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಜೊತೆಗೆ ಈತ ಯಾವ ರೀತಿಯಾದಂತಹ ವ್ಯಕ್ತಿ ಮತ್ತು ಈತ ಯಾವ ರೀತಿಯಾದಂತಹ ಮನಸ್ಥಿತಿ ಉಳ್ಳವನು ಅನ್ನೋದು ಈಗ ಜಗಜ್ಜಾಹೀರಾಗ್ತಿದೆ. ಒಂದು ಮಹಿಳೆಯ ಜೊತೆಗೆ ಯಾವ ರೀತಿ ಮಾತನಾಡಬೇಕು ಅನ್ನೋ ಕನಿಷ್ಠ ಸಾಮಾನ್ಯ ಜ್ಞಾನವೂ ಕೂಡ ಇರದಂತಹ ವ್ಯಕ್ತಿನ ಈ ಜಗದೀಶ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಕ್ಯಾಪ್ಟನ್ ಆಗಿರುವಂಥ ಹಂಸ ಜೊತೆಗೆ ಇಷ್ಟು ಕೀಳು ಮಟ್ಟದ ಪದಪ್ರಯೋಗಗಳನ್ನು ಮಾಡಿಕೊಂಡು, ಜೊತೆಗೆ ಏಕವಚನದಲ್ಲಿ ಮಾತನಾಡಿಕೊಂಡು ತನ್ನ ಗೌರವವನ್ನು ತಾನೇ ತೆಕ್ಕೊಳ್ಳೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿ ನಿಲ್ತಾ ಇರೋದೇ ಈ ಜಗದೀಶ್ ಅನ್ನೋದು ಹೀಗೆ ಗೊತ್ತಾಗ್ತಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಜಗದೀಶ್ ಅಕ್ಷರಶಃ ಬಿಗ್ ಬಾಸ್ ಮನೆಯ ಪಾಲಿಗೆ ಮಾತ್ರ ವಿಲನ್ ಆಗಿರೋದಲ್ಲ, ಹೆಣ್ಮಕ್ಕಳ ಪಾಲಿಗೂ ಕೂಡ ವಿಲನ್ ರೂಪದಲ್ಲಿ ಕಾಣಿಸ್ತಿದ್ದಾರೆ. ಜೊತೆಗೆ ಒಂದು ಒಳ ಉಡುಪಿನ ವಿಚಾರದಲ್ಲೂ ಕೂಡ ಹೆಣ್ಮಕ್ಳನ್ನು ಎಳೆದು ತರ್ತಿರುವಂಥದ್ದು ಅಕ್ಷಮ್ಯ ಅಪರಾಧ ರೀತಿ ಕಾಣಿಸ್ತಾ ಇದೆ. ಇದು ಜಗದೀಶ್ಗೆ ಶೋಭೆ ತರೆಯೋದಲ್ಲ, ಇದು ಜಗದೀಶ್ಗೆ ಶೋಭೆ ತರೋದಲ್ಲ, ಮತ್ತು ಇಂತಹದ್ದಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋದು ಕೂಡ ಬಿಗ್ ಬಾಸ್ಗೆ ಶೋಭೆ ಅಲ್ಲ ಅಂತೇಳಿ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಿದೆ. ಯಾಕೆ ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂಥ ಒಂದು ಮಾತಿದೆ. ಬಹುಶಃ ಈ ಮಾತು ಜಗದೀಶ್ಗೆ ಇನ್ನೂ ಕೂಡ ಗೊತ್ತೇ ಇಲ್ಲ ಅನಿಸುತ್ತೆ. ಹೇಳಿ ಕೇಳಿ ನಾನೊಬ್ಬ ವಕೀಲ, ನಾನು ಸಮಾಜವನ್ನು ಸುಧಾರಿಸುವಂತಹ ಸಮಾಜ ಸುಧಾರಕ, ನಾನು ಹಾಗೆ, ನಾನು ಹೀಗೆ, ನಾನು ದೊಡ್ಡ ಪುಡಾಂಗು, ನಾನು ಡಾನು, ಅದು ಇದು ಅಂತ ಹೇಳಿಬಿಟ್ಟು ಪೊಂಗುವಂಥ ಈ ಪೊಂಗಿದಾಸ ಯಾವ ರೀತಿ ಮಾತನಾಡಬೇಕು, ಮಹಿಳೆಯರ ಜೊತೆಗೆ ಯಾವ ರೀತಿ ವರ್ತಿಸಬೇಕು, ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸನ್ನು ಕೂಡ ಹೊಂದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಸ್ಟೋರಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಈ ಫೇಕ್ ಲಾಯರ್ ಜಗದೀಶು ಮತ್ತು ನಟಿ ಹಂಸ ನಡುವೆ ಜಗಳ ತಾರಕಕ್ಕೇರ್ತಾ ಇದೆ. ಒಂದೊಂದು ಹಂತದಲ್ಲೂ ಕೂಡ ಇವರು ತಾಳ್ಮೆಯನ್ನು ಕಳೆದುಕೊಳ್ತಿದ್ದಾರೆ. ಇಬ್ಬರು ಕೂಡ ತಾಳ್ಮೆಯನ್ನು ಕಳ್ಕೊಳ್ತಿದ್ದಾರೆ. ಒಂದು ಹಂತದಲ್ಲಿ ಇವರಿಬ್ಬರು ಕೂಡ ಏಕವಚನದಲ್ಲಿ ನೀನು ಯಾವನೋ ಅನ್ನುವಂಥ ಹಂತಕ್ಕೆ ವಾಗ್ದಾಳಿಯನ್ನು ನಡೆಸ್ಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭವಾಗಿ 1 ವಾರ ಕಳೆದಿದೆ. 2ನೇ ವಾರದ ಆಟ ನಡೀತಾ ಇದೆ. ಮನೆಯಲ್ಲಿ ಈಗಾಗಲೇ ರೋಚಕ ಘಟನಾವಳಿಗಳು ನಡೆಯೋಕೆ ಶುರುವಾಗಿದೆ. ಅದರಲ್ಲೂ ಕೂಡ ನಟಿ ಹಂಸ ಮನೆಯ ಕ್ಯಾಪ್ಟನ್ ಆದ ಬಳಿಕ ಕೆಲವು ಸ್ಪರ್ಧಿಗಳಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಪ್ರಮುಖವಾಗಿ ಫೇಕ್ ಲಾಯರ್ ಜಗದೀಶು ಮತ್ತು ಈ ಹಂಸ, ಮನೆಯ ಕ್ಯಾಪ್ಟನ್ ಆಗಿರುವಂತಹ ಹಂಸ ಅಕ್ಷರಶಃ ಕ್ಷಣಕ್ಕೂ ಕೂಡ ಕಿತ್ತಾಡ್ತಿದ್ದಾರೆ. ಇಲ್ಲಿ ಜಗದೀಶು ಹಂಸ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ರೆ, ಹಂಸ ಜಗದೀಶ್ಗೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಮೊದಲ ವಾರ ತಮ್ಮ ಜಗಳದಿಂದನೇ ಸುದ್ದಿಯಾಗಿದ್ದಂಥ ಲಾಯರ್ ಜಗದೀಶು ಇದೀಗ ಮತ್ತೆ ಚಿಕ್ಕ ಕಾರಣಕ್ಕೂ ಕೂಡ ಜಗಳವನ್ನು ಶುರು ಮಾಡ್ತಾ ಇದ್ದಾನೆ, ಜಗಳವನ್ನು ತೆಗಿತಾ ಇದ್ದಾನೆ. ಇದು ಮನೆಯ ಇತರ ಸ್ಪರ್ಧಿಗಳ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಇಷ್ಟು ದಿನ ಲಾಯರ್ ಜಗದೀಶನನ್ನು ಸರ್ ಅಂತೇಳಿ ಕರಿತಿದ್ದಂಥ ಸ್ಪರ್ಧಿಗಳು ಈಗ ಏಕವಚನದಲ್ಲೇ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಕಾರಣ ಲಾಯರ್ ಜಗದೀಶಿ ಅಂತಲೇ ಹೇಳ್ಬೋದು. ಈಗ ಮನೆಯ ಕ್ಯಾಪ್ಟನ್ ಆಗಿ ನಟಿ ಹಂಸ ಆಯ್ಕೆಯಾದಂಥ ಬಳಿಕ ಜಗದೀಶ್ಗೆ ಅಸಮಾಧಾನ ಹೆಚ್ಚಾಗಿದೆ. ಹಂಸ ಕ್ಯಾಪ್ಟನ್ ಆದರೂ ಕೂಡ ಅಧಿಕಾರ ನನ್ನದೇ ಅಂತೇಳಿ ಹೇಳ್ತಿರುವಂಥ ಜಗದೀಶು ಈ ಮಾತನ್ನು ನಿಜವಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಜಗದೀಶು ಹಂಸ ಜೊತೆಗೆ ಕಿರಿಕನ್ನು ತೆಗಿತಾ ಇದ್ದಾನೆ. ಸದ್ಯಕ್ಕೆ ಜಗದೀಶು ನರಕದಲ್ಲಿ ಇದ್ದು ಈ ಮೊದಲು ಸ್ವರ್ಗದಲ್ಲಿ ಇದ್ದಂತಹ ಕೆಲವು ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದ. ಆಗ ಅದೆಲ್ಲವನ್ನು ಕೂಡ ವಾಪಸ್ ತಂದು ಕೊಡುವಂತೆ ಹಂಸ ಬಳಿ ಆರ್ಡರನ್ನು ಮಾಡಿದ್ದಾನೆ. ಪದೇ ಅದು ತಂದು ಕೊಡು, ಇದು ತಂದು ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗಿದ್ದಾನೆ. ಇದು ಹಂಸಗೆ ಕಿರಿಕಿರಿ ಆಗಿದೆ. ಇದರ ಬೆನ್ನಲ್ಲೇ ಇಬ್ಬರ ನಡುವೆ ಮಾತಿನ ಚಕಮಕಿಯ ನಡೆದು ಹೋಗಿದೆ. ಇದೇ ವೇಳೆ ನಿನಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಹೇಳು, ನೀನು ಡಾನ್ ಅಲ್ಲ, ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ರಿಸೈನ್ ಮಾಡಿ ಹೋಗು ಅಂತ ಹೇಳ್ಬಿಟ್ಟು ಏಕವಚನದಲ್ಲಿ ಹಂಸಾಗೆ ಜಗದೀಶ್ ಹೇಳ್ತಾನೆ. ಆಗ ನೀನು ಯಾವನೋ ಅಂತ ಹೇಳ್ಬಿಟ್ಟು ಕೆರಳಿದಂಥ ಹಂಸ ಇಮ್ಮಿಡಿಯೇಟ್ಲಿ ವಾಗ್ದಾಳಿಯನ್ನು ನಡೆಸ್ತಾಳೆ. ಮನೆಗೆ ಹೋಗು ಅಂತೇಳಿ ಹೇಳೋಕೆ ನೀನು ಯಾವನೋ ಅಂತೇಳಿ ಕೇಳ್ತಾಳೆ. ಹಂಸ ಏಕವಚನದಲ್ಲೇ ಬೈದಿದ್ದು ಬಹುಶಃ ಜಗದೀಶ್ಗೆ ಶೇಪೇಟು ಆಗಿರುತ್ತೆ. ಯಾವಾಗ ಜಗದೀಶ್ಗೆ ಹಂಸ ಏಕವಚನದಲ್ಲಿ ಬೈತಾಳೋ ಆಗ ಸ್ವಲ್ಪ ಡೌನ್ ಆಗ್ತಾನೆ ಜಗದೀಶು. ಇದಾದ ಬಳಿಕ ಮತ್ತೆ ತನ್ನ ವಾಯ್ಸನ್ನು ರೈಸ್ ಮಾಡ್ತಾಳೆ. ಆಗಲೂ ಕೂಡ ಹಂಸ ತಿರುಗೇಟನ್ನು ಕೊಡ್ತಾ ಹೋಗ್ತಾಳೆ. ಈ ತಿರುಗೇಟು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿದ್ರೆ ಇಬ್ಬರ ನಡುವೆ ತಾರಕಕ್ಕೆ ಹೋಗಿಬಿಡುತ್ತೆ ಈ ಮಾತಿನ ಚಕಮಕಿ. ಅಲ್ಲಿಂದ ಇಗಿದು ವಿಕೋಪಕ್ಕೂ ಕೂಡ ತಿರುಗುತ್ತೆ. ಎಲ್ಲವನ್ನು ಕೂಡ ನನ್ನ ಬಳಿ ಕೇಳಬೇಡ, ನಿನಗೇನು ಬೇಕೋ ಅದನ್ನು ಹೋಗಿ ಬಿಗ್ ಬಾಸ್ ಬಳಿ ಕೇಳ್ಕೊ, ನನ್ನ ಬಳಿ ಏನೂ ಕೂಡ ಕೇಳಬೇಡ ಅಂತ ಹೇಳ್ಬಿಟ್ಟು ಹಂಸ ಬೈದು ಜಗದೀಶ್ಗೆ ಅಲ್ಲಿಂದ ಮುಂದೆ ಹೋಗ್ಬಿಡ್ತಾಳೆ.
ಈ ರೀತಿ ಇವರ ನಡುವೆ ಶುರುವಾದಂತಹ ಕಿತ್ತಾಟ ಮತ್ತೊಂದು ಹಂತಕ್ಕೆ ಕೂಡ ಹೋಗುತ್ತೆ. ಒಳ ಉಡುಪಿನ ವಿಚಾರವೂ ಕೂಡ ಬರುತ್ತೆ. ಹೌದು, ಬಹುಶಃ ಈ ರೀತಿ ಯಾರೂ ಕೂಡ ಮಾತನಾಡೋಕ್ಕಿಲ್ಲ. ಒಂದು ಮಹಿಳೆ ಜೊತೆಗೆ ನಾವು ಏನು ಮಾತನಾಡ್ತೀವಿ ಅನ್ನೋಂಥ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕು. ಬಟ್ ಇಲ್ಲಿ ಜಗದೀಶ್ಗೆ ಅದಿಲ್ಲ ಅನ್ನೋದು ಸಾಬೀತಾಯಿತು. ಈ ಸೋಮವಾರದ ಎಪಿಸೋಡ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಯಾಪ್ಟನ್ ಬಳಿ ಅದು ಬೇಕು ಇದು ಬೇಕು, ಚಪ್ಪಲ್ ತಂದು ಕೊಡು, ಅದು ತಂದು ಕೊಡು, ಇದು ಕೊಡು ತಂದು ಕೊಡು ಅಂತ ಹೇಳಿಬಿಟ್ಟು ಹೇಳ್ತಿದ್ದಂತಹ ಜಗದೀಶು ನಂತರ ತನ್ನ ಲೋವರ್ ಲೆವೆಲ್ ಮೆಂಟಾಲಿಟಿ ಎಲ್ಲಿವರೆಗಿದೆ ಅನ್ನೋದನ್ನು ಕೂಡ ತೋರಿಸಿದ್ದಾನೆ. ಕ್ಯಾಪ್ಟನ್ ಹಂಸಗೆ ಧಿಕ್ಕಾರ ಅಂತೇಳಿ ಹೇಳ್ತಾ, ನನಗೆ ಆ ವಸ್ತು ಬೇಕು ಈ ವಸ್ತು ಅಂತೇಳಿ ಹೇಳ್ತಾ, ನನ್ನ ಒಳ ಉಡುಪಿದೆ ಅದನ್ನು ನೀನು ಮುಟ್ಟಬೇಡ ಅಂತ ಹೇಳ್ಬಿಟ್ಟು ಜಗದೀಶ್ ಹೇಳುವಂಥದ್ದು. ಆಗ ನಾನು ಅದನ್ನು ಮುಟ್ಟೋದು ಇಲ್ಲ ಅಂತೇಳಿ ಹಂಸ ಹೇಳುವಂಥದ್ದು. ನನ್ನ ಅಂಡರ್ವೇರ್ ಅಲ್ಲೇ ಇದೆ, ಅದನ್ನು ನಾನೇ ತೆಗೆದುಕೊಳ್ತೇನೆ, ನೀನು ಮುಟ್ಟೋದು ಬೇಡ, ನನಗೆ ಅಷ್ಟೆಲ್ಲ ಸೇವೆ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ, ನೀವು ನನ್ನ ಅಂಡರ್ವೇರ್ ತರಬೇಡಿ ಪ್ಲೀಸ್, ಅದು ನನ್ನ ಪ್ರೈವೇಸಿ, ಅದನ್ನು ಮುಟ್ಟುವ ಹಾಗಿಲ್ಲ ನೀವು ಅಂಥೇಳಿ ಜಗದೀಶ್ ಹೇಳಿದಾಗ ಉಳಿದಂತಹ ನರಕವಾಸಿಗಳು ಮತ್ತು ಇಲ್ಲಿ ಸ್ವರ್ಗವಾಸಿಗಳು ಎಲ್ಲರೂ ಕೂಡ ಶೇಮ್ ಅಂತ ಹೇಳಿ ಇಷ್ಟೆಲ್ಲ ಆದಮೇಲೆ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ತಾನೆ. ಎಷ್ಟೆಲ್ಲ ಹಿಂಸೆ ಕೊಡ್ತೀನಲ್ಲ ನಾನು ಅಂತ ಹೇಳಿಬಿಟ್ಟು ಜಗದೀಶ್ ತನ್ನ ಬೆನ್ನನ್ನು ತಾನೇ ಇಲ್ಲಿ ತಟ್ಕೊಳ್ತಾನೆ. ಇದಾದ ಬಳಿಕ ಒಂದು ರೀತಿ ಹಿಂಸೆ, ಇಡೀ ಮನೆಯಲ್ಲಿ ಒಂದು ರೀತಿಯ ಹಿಂಸೆ. ಈತ ಏನು ಮಾತನಾಡಿದ್ರು ಕೂಡ ಅದೊಂದು ಇರಿಟೇಷನ್ ಮತ್ತು ಸೆನ್ಸೇ ಇಲ್ಲ ರೀ, ಮನುಷ್ಯನಿಗೆ ಸೆನ್ಸೇ ಇಲ್ಲ. ಏನು ಮಾತಾಡಬೇಕು ಏನು ಮಾತಾಡಬಾರ್ದು, ಯಾರ ಜೊತೆಗೆ ಏನು ಮಾತಾಡಬೇಕು ಯಾರ ಜೊತೆಗೆ ಏನು ಮಾತನಾಡಬಾರ್ದು, ಮಹಿಳೆಯರ ಜೊತೆಗೆ ಏನು ಮಾತನಾಡಬೇಕು ಬೇರೆಯವ್ರ ಜೊತೆಗೆ ಏನು ಮಾತನಾಡಬೇಕು ಯಾವುದೂ ಇಲ್ಲ. ಇದರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಒಂದು ರೀತಿಯಲ್ಲಿ ನರಕ ಅಂಥೇಳಿ ಅನಿಸುತ್ತೆ ಅಂತೇಳಿ, ಅಂದರೆ ಜಗದೀಶ್ ಮಾತುಗಳೇ ಒಂದು ರೀತಿಯಲ್ಲಿ ನರಕ ಅಂಥೇಳಿ ಅನಿಸುತ್ತೆ ಅಂತೇಳಿ. ಜಗದೀಶು ಮನೆಯ ರೂಲ್ಸ್ಗಳನ್ನು ಹೇಗೂ ಫಾಲೋ ಮಾಡಲ್ಲ, ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಈ ರೀತಿಯಾಗಿ ಟಾರ್ಚರನ್ನು ಕೊಡುವಂಥದ್ದು ಎಂಥವ್ರಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಇದ್ರ ಜೊತೆಗೆ ಮಂಗಳವಾರದ ಎಪಿಸೋಡ್ನಲ್ಲಿ ಮತ್ತೆ ಇವರಿಬ್ಬರ ಹುಚ್ಚಾಟ ಮುಂದುವರೆದಿದೆ ಅನ್ನೋದು ಗೊತ್ತಾಗುತ್ತೆ. ಕಿತ್ತಾಟದ ಜೊತೆಗೆ ಸ್ವಲ್ಪ ಇವರಿಬ್ಬರ ನಡುವೆ ಒಂದು ಹಸಿ ಮುನಿಸು ಕೂಡ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಈ ಟಾರ್ಚರು ಅಥವಾ ಈ ಕಿರಿಕೆ ಇವರನ್ನು ಬದಲಾಯಿಸಿದೆ ಅಂತಲೂ ಕೂಡ ಅರ್ಥ ಮಾಡಿಸ್ತಿದೆ. ಈಗ ಮಂಗಳವಾರದ ಎಪಿಸೋಡ್ನಲ್ಲಿ ಇದನ್ನು ನಾವು ನೋಡ್ಬೋದು ಅನ್ನೋದು ಗೊತ್ತಾಗ್ತಿದೆ. ಅಕ್ಟೋಬರ್ 8ರ ಎಪಿಸೋಡು ಫನ್ನಿಯಾಗಿ ಮೂಡಿ ಬರಲಿದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಒಂದು ಪ್ರೋಮೋ ಈಗಾಗಲೇ ಕೊಟ್ಟಿದೆ. ಅದರಲ್ಲಿ ಹಂಸ ಎದೆಯ ಮೇಲೆ ಜಗದೀಶು ನಡ್ಕೊಂಡು ಮುಂಗಾರು ಮಳೆಯ ರೀತಿಯಲ್ಲಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇವರಿಬ್ಬರ ನಡುವೆ ಸಾಕಷ್ಟು ಕಿರಿಕ್ಗಳು ಕೂಡ ನಡೆದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಏನೇ ಹೇಳಿದ್ರು ಹಂಸ ಹೇಳಿದಂಥ ಮಾತುಗಳನ್ನು ಜಗದೀಶು ಕೇಳೋದಕ್ಕೆ ಸಿದ್ಧವಾಗಿಲ್ಲ. ಇದೇ ಇವರಿಬ್ಬರ ನಡುವೆ ಮನಸ್ತಾಪಕ್ಕೂ ಕೂಡ ಕಾರಣ ಆಗಿದೆ. ಹಾಗೆಂದ ಮಾತ್ರಕ್ಕೆ ಹಂಸ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟಾ ಕರೆಕ್ಟಾ ಅಂತೇಳಿ ಕೇಳಿದ್ರೆ ನೋವೇ. ಆಕೆಯೂ ಕೂಡ ಸ್ವಾರ್ಥಿ, ಆಕೆಯೂ ಕೂಡ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರೋಳು. ಆಕೆ ಹೇಳಿದ್ದೇ ಕರೆಕ್ಟು, ಬೇರೆಯವರೆಲ್ಲರೂ ಕೂಡ ರಾಂಗ್ ಅನ್ನೋ ರೀತಿಯಲ್ಲಿ ಆಕೆ ಡೇ ಒನ್ನಿಂದನೂ ಕೂಡ ಪ್ರತಿಪಾದಿಸ್ಕೊಂಡು ಬಂದವಳು. ಈವನ್ ಸುದೀಪ್ ಅವರ ಮುಂದೆನೂ ಕೂಡ ಇದೇ ರೀತಿ ವರ್ತನೆಯನ್ನು ಮಾಡಿದವಳು ಇದೇ ಹಂಸ. ಅದಕ್ಕೆ ಮಾನಸ ಆರಂಭದಲ್ಲೇ ಹೇಳಿದರು ಈಕೆ ಹೆಚ್ಚು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಆ ರೀತಿ ಹಂಸನೂ ಕೂಡ ಏನು ಸಂಭಾವಿತೆ ಅಥವಾ ಹಂಸ ಮಾಡಿದೆಲ್ಲೋದು ಕೂಡ ಕರೆಕ್ಟು, ಮಾಡ್ತಿರೋದೆಲ್ಲೋದು ಕೂಡ ಕರೆಕ್ಟು ಅಂತಲ್ಲ. ಬಟ್ ಜಗದೀಶು ಮಾತನಾಡ್ತಿರುವಂಥದ್ದು ಮಹಿಳೆಯರ ಜೊತೆಗೆ, ಅದು ಹಂಸ ಆಗಿರಲಿ ಯಾರೇ ಆಗಿರಲಿ, ನಾಳೆ ಯಾವ ಮಹಿಳೆಯ ಎದುರು ಕೂಡ ಆ ರೀತಿ ಮಾತನಾಡಬಾರ್ದು. ಯಾವ ವ್ಯಕ್ತಿ ಕೂಡ ಆ ರೀತಿ ಮಾತನಾಡೋದಿಲ್ಲ. ಜಗದೀಶು ಅಷ್ಟು ಸೆನ್ಸ್ ಇಲ್ಲದೆ ಬಿಗ್ ಬಾಸ್ ಮನೆಯ ಒಳಗೆ ಇರೋದು ಮಾತ್ರ ದುರಂತ ಅಂತಲೇ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಜಗದೀಶ್ ವರ್ತನೆಯನ್ನು ನೋಡಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೇನು ಅನಿಸುತ್ತೆ? ನಿಮಗೂ ಕೂಡ ಹಾಗೆ ಇರಿಟೇಟ್ ಆಗ್ತದ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.